ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹಾಗಲಕಾಯಿ ಪಲ್ಯವನ್ನು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬರ್ರಿ. ಮೊದಲು ಹಾಗಲಕಾಯಿನ ಚೆನ್ನಾಗೆ ನೀರಾಗ ತೊಳ್ಕೊಂಡು ಈ ರೀತಿ ಗುಂಡದಾಗಿ ತೆಳ್ಳಗಂಗೆ ತೊಳ್ಕೊಂಡು ಇಟ್ಕೋಬೇಕು. ನಂತರ ಇದ್ರೊಳಗೆ ಬೀಜ ಇರ್ತಾವಲ್ಲ ಅವೆಲ್ಲವನ್ನು ತಕ್ಕೋಬೇಕು. ಯಾಕಂದ್ರೆ ಈ ಬೀಜದಿಂದ ಪಲ್ಯ ಸ್ವಲ್ಪ ಕಹಿ ಆಗ್ತದೆ, ಅದಕ್ಕೆ ತಕ್ಕೊಂಡು ಇಟ್ಕೋಬೇಕು. ಆಮೇಲೆ ನಾವು ಒಂದು ಬೌಲಿಗೆ ಎಲ್ಲ ಹೋಳಿದಂಥ ಹಾಗಲಕಾಯಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ, ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಒಂದು 10 ನಿಮಿಷ ಇದೆಲ್ಲ ಕೈ ಬಿಡು ಸಲಂದು ಅಂಥೇಳಿ ಒಂದು 5 ನಿಮಿಷ ಮುಚ್ಚಿಟ್ಟು ಬಿಡಬೇಕು. ಅದು ಕೈ ಬಿಡೋದ್ರಾಗ ನಾವು ಈ ಕಡೆ ಹಾಗಲಕಾಯಿ ಪಲ್ಯಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋము. ಅದಕ್ಕೆ ಒಂದು ಕಡಾಯಿ ಇಟ್ಟು ಅದಕ್ಕೆ 2 ಚಮಚ ಶೇಂಗಾ ಹಾಕಿ ಸ್ವಲ್ಪ ಹುರ್ಕೋಬೇಕು. ನಂತರ ಅದಕ್ಕೆ 1 ಚಮಚದಷ್ಟು ಉದ್ದಿನಬೇಳೆ ಹಾಕಿರಿ, ಅದನ್ನೂ ಕೂಡ ಒಂದು 30 ಸೆಕೆಂಡ್ ಹುರ್ಕೋರಿ. ನಂತರ 1 ಚಮಚ ಕಡಲೆಬೇಳೆ ಹಾಕಿರಿ. ಅದು ಹಾಕಿದ ನಂತರ 1-2 ಲವಂಗ, 1-4 ಮೆಣಸು, 1 ಇಂಚಿನಷ್ಟು ದಾಲ್ಚಿನ್ನಿ ಹಾಕಿರಿ. ಮತ್ತು ಇದನ್ನು 30 ಸೆಕೆಂಡ್ದಷ್ಟು ಹುರ್ಕೊಡ್ರಿ. ಅದಾದಮೇಲೆ 1 ಟೀ ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಂಡು ಮತ್ತು 30 ಸೆಕೆಂಡ್ ಕಾಲ ಹುರ್ಕೋರಿ. ಇಲ್ಲಿ ಇದಕ್ಕೆ ನಾನು 2 ಚಮಚದಟ್ಟು ಹವೇಸ್ ಹಾಕೋದಿತ್ತು, ಅದ್ರ ನಾನು ಮರ್ತೀನಿ. ಮಿಕ್ಸಿಗೆ ಹಾಕೋ ಮುಂದೆ ನಾನು ಹಾಕೋತೀನಿ, ಅದ್ರ ನೀವಿದ್ರೆ ನೀವು ಹಾಕೋರಿ. ಇದಾದಮೇಲೆ 1 ಚಮಚದಟ್ಟು ಜೀರಿಗೆ ಹಾಕೋರಿ. ನಂತರ ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ನಿಮಗೆ ಖಾರ ಬೇಕಂದ್ರೆ ಗುಂಟೂರು ಮೆಣಸಿನ್ಕಾಯಿನೂ ಹಾಕೋರಿ. ಅದಾದಮೇಲೆ 1-2 ಇಂಚಿನಟ್ಟು ಹುಣಸೆಕಾಯನ್ನು ಹಾಕ್ಕೊಂಡು ಚೆಂದಂಗೆ 1 ನಿಮಿಷ ಹುರ್ಕೋತಾ ಇದ್ದೀನಿ. ಇದು ಫುಲ್ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅದನ್ನು ಸಣ್ಣಗೆ ಪುಡಿ ಮಾಡ್ಕೋಬೇಕು. ಈಗ ಈ ಕಡೆ ಒಂದು 5 ನಿಮಿಷ ನೆನಿಲಕ್ಕೆ ಬಿಟ್ಟಿದ್ದೇವಲ್ಲ, ಇದು ಆ ಎಲ್ಲ ಹಾಗಲಕಾಯಿ ಒಳಗಿನ ರಸವನ್ನು ಚೆನ್ನಾಗೆ ಹಿಚಕಿ ಅದರೊಳಗಿಂದು ಕಹಿ ಅಂಶವನ್ನು ಹೊರಗೆ ತೆಗಿಬೇಕು. ನೋಡ್ರಿ ಇದು ಎಷ್ಟು ಕಹಿ ಬಂದದ ಹೊರಗೆ ರಸ, ಇದು ಚೆಲ್ಲಿ ಬಿಡಬೇಕು. ಈಗ ನಾನು ಆ ಮಸಾಲೆ ಫುಲ್ ತಣ್ಣಗಾದ್ಮೇಲೆ ಮಿಕ್ಸರ್ಗೆ ಹಾಕ್ಕೊಂಡು ಹರ್ಕೊಂಡಿನಿ. ಅದ್ರೊಳಗೆ ನಾನು 1-2 ಚಮಚ ಹವೇಸ್ ಪುಡಿ ಹಾಕ್ಕೊಂಡಿನಿ. ಇದು ಈಗ ಗೊಜ್ಜು ಪುಡಿ ರೆಡಿ ಆಯಿತು. ಹಾಗೆ ಈ ಕಡೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅವೇನು ಹಿಂಡ್ಕೊಂಡು ಇಟ್ಕೊಂಡಿದ್ದೇವಲ್ಲ ಹಾಗಲಕಾಯಿ, ಅವು ಎಣ್ಣೆಯಾಗ ಚೆಂದಂಗೆ ಹುರ್ಕೋಬೇಕು. ಅದು ಚೆಂದಂಗೆ ಹುರ್ಕೊಳ್ಳೋದ್ರಿಂದ ಅದ್ರೊಳಗೆ ಸ್ವಲ್ಪ ಕಹಿ ಅಂಶ ಕಡಿಮೆ ಆಗಿ ಪಲ್ಯನೂ ಸ್ವಲ್ಪ ಸ್ವಾದ ಆಗ್ತದೆ, ಟೇಸ್ಟಿನೂ ಆಗಿ ಬರ್ತದೆ. ಸ್ವಲ್ಪ ಕ್ರಿಸ್ಪಿ ಆಗುವವರೆಗೆ ಸ್ವಲ್ಪ ಕೆಂಪು ಬ್ರೌನ್ ಕಲರ್ ಬರುವಂಗೆ ನಾವೇನು ಮಾಡಬೇಕು, ಹುರ್ಕೊಂಡು ತೆಗೆದು ಒಂದು ಪ್ಲೇಟ್ದಾಗ ತಕ್ಕೋಬೇಕು. ಮತ್ತು ಅದೇ ಬಾಣಲಿಗೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಜೀರಿಗೆ, ಸಾಸಿವೆ ಚಟಪಟ ಸಿಡಿಯೋ ಹಂಗಾದ್ಮೇಲೆ ಅದಕ್ಕೆ ಸಣ್ಣಗೆ ಹೆಚ್ಚಿರುವಂಥ ಉಳ್ಳಾಗಡ್ಡಿ ಹಾಕ್ಕೊಂಡು ಚೆಂದಂಗೆ ಬಾಡಿಸ್ಕೋಬೇಕು. ಹುರ್ಕೊಂಡಾದ್ಮೇಲೆ ಅದಕ್ಕೆ ಕುಟ್ಟಿಟ್ಟುಕೊಂಡಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮತ್ತು ಅದಾದಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಡ್ರಿ. ಅದಾದಮೇಲೆ ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಅದಾದಮೇಲೆ ನಾವು ಹುರ್ಕೊಂಡು ಇಟ್ಕೊಂಡಂಥ ಹಾಗಲಕಾಯನ್ನು ಈಗ ಇದಕ್ಕೆ ಸೇರಿಸಿ ಒಂದು ಒಳ್ಳೆ ಮಿಕ್ಸ್ ಕೊಡ್ಬೇಕು. ಇದಕ್ಕೆ ಮಿಕ್ಸ್ ಕೊಟ್ಮೇಲೆ ಇದಕ್ಕೆ ನಾವು ಏನು ಗೊಜ್ಜು ಪುಡಿ ಅಥವಾ ಮಸಾಲೆ ಪೌಡರ್ ರೆಡಿ ಮಾಡ್ಕೊಂಡಿದ್ದೇವಲ್ಲ ಅದೊಂದು 2 ಸ್ಪೂನ್ ಅಥವಾ 2.5 ಸ್ಪೂನ್ ಹಾಕೋರಿ. ನೀವೇನು ಮಾಡಿರಿ, ಸ್ವಲ್ಪ ಫ್ರೈ ಮಾಡಿ ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೋರಿ. ಈಗ ಇದನ್ನು ಒಂದು 2 ನಿಮಿಷ ಕೈ ಬಿಡಲಾರ್ದಂಗೆ ಚೆಂದಂಗೆ ಕಲಿಸ್ಕೊಂಡು ಸ್ವಲ್ಪ ನೀರು ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಹಾಕ್ರಿ. ಅದಾದಮೇಲೆ ಸ್ವಲ್ಪ ನಾನು ಬೆಲ್ಲ ಹಾಕೋತಾ ಇದ್ದೀನಿ, ನಿಮ್ಗೆ ಇಷ್ಟ ಇದ್ರೆ ಹಾಕೋರಿ, ಇಲ್ಲಾಂದ್ರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು. ಇದಾದಮೇಲೆ ಸ್ವಲ್ಪ ಚೆಂದಂಗೆ ಕಲಿಸಿ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಬೇಯ್ಲಕ್ಕೆ ಇಟ್ಬಿಡೋನು. ನೋಡಿರಿ ಈಗ ಬೇಯ್ದಾದ್ಮೇಲೆ ಎಷ್ಟು ಚೆಂದ ಎಣ್ಣೆ ಬಿಟ್ಟದ, ಇಷ್ಟು ಚೆಂದಾಗೆ ಗೊಜ್ಜ ನಮ್ಮ ಹಾಗಲಕಾಯಿ ಗೊಜ್ಜ ರೆಡಿ ಆಗ್ಯದ. ಇದು ನೋಡೋಕೆ ಎಷ್ಟು ಚೆಂದ ಕಾಣಕತ್ತದ, ಅಷ್ಟೇ ಟೇಸ್ಟಿಯಾಗಿ ಬಂದಿತ್ತು. ಈ ರೆಸಿಪಿನ ಒಂದು ಸಲ ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ. ಈಗ ಇದನ್ನು ನಾವು ಬಿಸಿ ಬಿಸಿ ಇರುವಾಗಲೇ ಬೌಲ್ಗೆ ಹಾಕ್ಕೊಂಡು ಬಿಡೋಣ. ಇದು ಬಿಸಿ ಬಿಸಿ ರೊಟ್ಟಿ ಚಪಾತಿಗೆ ಸೂಪರ್ ಕಾಂಬಿನೇಷನ್. ಈ ರೆಸಿಪಿನ ಮಿಸ್ ಮಾಡಿದೆ, ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.